ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲಿನ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಆ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಕೊಡ್ತಾಯಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರುಗಳಿಗೆ ಆದರದ ಸ್ವಾಗತವನ್ನು ಕೊಡ್ತಾಯಿದ್ದೀನಿ. ಏನು ಇವತ್ತಿನ ವಿಷಯ? ಬೇರೆಯವರು ನಿಮ್ಮನ್ನು ಆರಾಧಿಸಬೇಕೇ? ನೋಡಿ, ಇತ್ತೀಚೆಗೆ ನಮ್ಮ ಫ್ರೆಂಡ್ ಮನೆಗೆಲ್ಲ ಒಂದು ಕಡೆ ಹೋಗಿದ್ದೆ ಊರಿಗೆ. ಅಲ್ಲಿ ಒಂದು ಪುಟ್ಟ ಮಕ್ಕಳು ಅಕ್ಕ ತಂಗಿ ಇದ್ಲು. ನಮ್ಮನ್ನು ನೋಡಿದ ತಕ್ಷಣವೇ ಅವರಿಬ್ಬರು ರೂಮ್ಗೆ ಹೊರಟೋಗ್ಬಿಟ್ರು. ನಾವು ಗಮನ ಕೊಡಲಿಲ್ಲ. ಕಾಫಿ ಆಯಿತು, ತಿಂಡಿ ಆಯಿತು, ಹೋದ ಕೆಲಸಗಳೆಲ್ಲ ಮುಗೀತು. ಯಾವುದೋ ಒಂದು ಇನ್ವಿಟೇಷನ್ ಕೊಡಬೇಕಾಗಿ ಬಂತು. ಕೊಟ್ಟು ಹೊರಟು ಬರ್ತಾಯಿದ್ದೀವಿ. ಅವರ ತಂದೆ ತಾಯಿಗಳು ಆ ಮಕ್ಕಳಿಗೆ ವಿಶ್ ಮಾಡೋಕ್ಕೆ ಹೇಳಿದ್ರು. ಆ ಮಕ್ಕಳಿಗೆ ಈಚೆ ಬರಲೇ ಇಲ್ಲ. ನನಗೆ ಆಶ್ಚರ್ಯ ಆಯಿತು. ತೀರಾ ಪುಟ್ಟ ಮಕ್ಕಳು ಏನಲ್ಲ, ತುಂಬ ದೊಡ್ಡವರು ಅಲ್ಲ, ತಂದೆ ತಾಯಿ ಹೇಳಿದ್ರು ಕೂಡ ಅವ್ರು ಈಚೆ ಬರಲಿಲ್ಲ. ನಾನೊಬ್ಬ ಕಾಸ್ಮಿಕ್ ಎನರ್ಜಿ ಹೀಲರಾಗಿ ಸುಮ್ಮನೆ ಆ ಸೋಲನ್ನು ಒಪ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಅವ್ರ ತಂದೆ ತಾಯಿನ ಕೇಳಿದೆ, ಯಾತಕ್ಕೆ ಅವ್ರಿಗೆ ಬೇಜಾರಾಯಿತಾ, ಮಾಡಲಿಲ್ಲ? ಇಲ್ಲ, ಕರೆಸಿ ನೋಡಿ, ನಾನು ಮಾತಾಡ್ತೀನಿ ಅಂತ. ಬಲವಂತವಾಗಿ ಅವ್ರು ಈಚೆ ಕರೆಸಿದ್ರು. ಕೊನೆಗೆ ವಿಷಯ ಗೊತ್ತಾಯಿತು. ನಾವು ಯಾರೂ ಅವ್ರನ್ನ ಮಾತಾಡಿಸ್ಲಿಲ್ಲ. ಅಲ್ಲಿಂದ ಬೆಳಗ್ಗೆ 2-3 ಅವರ್ಸ್ ಇದ್ದರೂ ಕೂಡ ಆ ಮಕ್ಕಳನ್ನ ನಾವು ಕರೀಲಿಲ್ಲ, ಗಮನನೇ ಕೊಡಲಿಲ್ಲ. ದೊಡ್ಡವ್ರನ್ನ ನಮ್ಮ ಪಾಡಿಗೆ ನಾವೇ ಮಾತಾಡ್ತಾಯಿದ್ವು. ಬಂಧುಗಳೇ, ಇವತ್ತು ಇದು ಎಲ್ಲರ ಮನೆಗಳಲ್ಲಿ ನಡೆಯುವಂತಹ ವಿಷಯ. ಚಿಕ್ಕ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ನಾವು ಗಮನವನ್ನು ಕೊಡದೇ ಇದ್ದಾಗ, ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ಕೊಡದೇ ಇದ್ದಾಗ ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಬರುತ್ತೆ ಅಂದರೆ, ನನ್ನನ್ನು ಯಾರೂ ಕೇರೇ ಮಾಡಲಿಲ್ಲ, ಮದುವೆಗೆ ಎಲ್ಲರನ್ನೂ ಕರೆದ್ರು, ನನ್ನ ಕರೀಲಿಲ್ಲ. ಹಿಂದೆ ಒಂದು ಕಾಲ ಇತ್ತು, ಒಂದು ಮದುವೆ ಯಾವುದೋ ಇನ್ವಿಟೇಷನ್ ಕೊಟ್ಟರೆ ಮನೆಯ ನಾಯಕರಿಗೆ ಅಥವಾ ತಂದೆ ತಾಯಿಗಳಿಗೆ ಕೊಟ್ಬಿಟ್ರೆ ಸಾಕು, ಮನೆಯವರೆಲ್ಲ ಬನ್ನಿ ಅಂತ ಕರೆದುಬಿಟ್ರೆ ಆಗೋಗ್ತಾಯಿದ್ವು. ಇಡೀ ಮನೆ ಮಂದಿ ಎಲ್ಲ ಆ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ವು. ಇವತ್ತು ಏನಾಗಿದೆ ಗೊತ್ತಾ? ಜನರ ಕಲ್ಚರ್ ಬೆಳೆದ ಹಾಗೆ ಸಂಸ್ಕೃತಿ ಬಲಿತಾ ಹೋಗ್ತಾ ಸೂಕ್ಷ್ಮವಾಗಿ ಪದರಗಳು ತನ್ನ ಕೊಂಡಿಗಳನ್ನು ಕಳಚ್ಕೋತಾ ಇದೆ. ನಾವೆಲ್ಲ ಯೂನಿಟ್ ಫ್ಯಾಮಿಲಿಗಳ ಥರ, ಗಂಡ ಹೆಂಡತಿ ಮಕ್ಕಳು ಒಂದು ಯೂನಿಟು, ಅಪ್ಪ ಅಮ್ಮ ಇತ್ತು ಅಂತಂದರೆ ಅವರು ವೃದ್ಧಾಶ್ರಮ. ಹೀಗಾಗಿ ಕೂಡ ನಮ್ಮಲ್ಲಿ ಆ ಸೌಹಾರ್ದ ಭಾವನೆಗಳೇ ಬರ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕಳೆದು ಹೋಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನನಗೆ ಪ್ರಾಮಿನೆನ್ಸ್ ಕೊಡಬೇಕು, ನನಗೆ ಬೆಲೆ ಕೊಡಬೇಕು ಅಂತಹ ಸೆಲ್ಫ್ ಸೆಂಟರ್ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಬಂಧುಗಳೇ. ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಮನಸ್ಸಿನಲ್ಲಿ ಏನಿದೆ, ಅವ್ರ ಮನೆಗೆ ಬಂದಿದ್ದರು, ನಾನು ಸರಿಯಾಗಿ ಮಾತಾಡಿಸ್ಲಿಲ್ಲ. ಒಂದು ಮನೆಗೆ ಬಂದಂತಹ ಮದುವೆಯಾದ ಹೆಣ್ಣು ಕೂಡ ತನ್ನ ಗಂಡನ ಕೈ ಹೇಳ್ಕೊತಾಳೆ, ಅತ್ತೆ ಮಾವ ನಾನು ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ. ಇವಳೇ ಮಾತಾಡ್ಬೋದಲ್ವಾ? ಇಲ್ಲ, ಪ್ರತಿಯೊಬ್ಬರು ಕೂಡ ಹಾಗೆ. ಅತ್ತೆ ಮಾವನೂ ಕೂಡ ಅಷ್ಟೇ. ಮನೆ ಹಾಗೆ ಆಯಿತು. ಯಾವುದೋ ಒಂದು ಮನೆಗೆ ಒಂದು ಹೊಸದಾಗಿ ಒಂದು ಹೆಣ್ಣು ಮದುವೆಯಾಗಿ ಬಂದಿರ್ತಾಳೆ. ಸಂಜೆ 6 ಗಂಟೆಗೆ ಬಂದ ತಕ್ಷಣ ಗಂಡ ಹೆಂಡತಿ ಇಬ್ಬರು ಕೂಡ ಕೈ ಹಿಡ್ಕೊಂಡು ಹೊರಗಡೆ ವಾಕಿಂಗೋ ಎಲ್ಲಿಗೋ ಹೋಗ್ತಾರೆ. ಮದುವೆಯಾಗಿ 10 ದಿವಸ ಆಗಿರುತ್ತೆ. ಆ ಮನೆಯ ಅತ್ತೆ ಪಕ್ಕದ ಮನೆ ಅಜ್ಜಿ ಜೊತೆ ಹೇಳ್ಕೊಡ್ತಾರೆ, ನೋಡಿ ವಯ್ಯಾರಿ ಬಂದ ತಕ್ಷಣ ಮದುವೆ ಸಂಜೆ ಗಂಡ ಬರೋಕ್ಕಿಲ್ಲ, ಕೈ ಹಿಡ್ಕೊಂಡು ಆಚೆ ಹೊರಟು ಹೋಗ್ಬಿಟ್ಲು ಅಂತ. ನನಗೆ ಬಿದ್ದು ನಗುವಂತಹ ಒಂದು ಸನ್ನಿವೇಶ ಬಂತು. ಅವಳ ಗಂಡ ಅವನ ಹೆಂಡತಿಯನ್ನು ಕರ್ಕೊಂಡು ವಾಕಿಂಗ್ ಹೋದರೆ ಬೇರೆಯವರು ಯಾಕೆ ಅದಕ್ಕೆ ಕಾಮೆಂಟ್ ಮಾಡಬೇಕು? ಅದರ ಬದಲು ಬೇರೆಯವ್ರನ್ನೇನಾದ್ರು ಕರ್ಕೊಂಡು ಹೋಗಿದರೆ ಅದ್ರ ಬಗ್ಗೆ ನಾವು ತಪ್ಪು ಅಭಿಪ್ರಾಯಗಳನ್ನು ಹೇಳ್ಬೋದು. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಗಂಡ ಹೆಂಡತಿ ಆರಾಮಾಗಿದ್ದರೂ ಕೂಡ ಬೇರೆಯವರು ಕಾಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನನ್ನ ವಿಚಾರಿಸ್ತಾ ಇಲ್ಲ, ನನ್ನ ಗಮನಿಸ್ತಾ ಇಲ್ಲ. ಅಂದರೆ ಇದಕ್ಕೆ ಒಂದು ನುಡಿಗಟ್ಟನ್ನು ಹೇಳಬೇಕು ಅಂತಂದರೆ, ನಮ್ಮನ್ನು ಯಾರೂ ಆರಾಧಿಸ್ತಾ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅಷ್ಟೇ. ಯಾಕೆ ಮನುಷ್ಯರು ಅನ್ಕೋಬೇಡಿ, ಒಳ್ಳೆ ಪೆಟ್ ಡಾಗ್ ಮನೆಯಲ್ಲಿ ಕಟ್ಟಿರ್ತೀರ ಅಂತ ಇಟ್ಕೊಳ್ಳಿ. ಅದನ್ನು ಸರಿಯಾಗಿ ಪ್ರತಿಸತಿ ಬಂದಾಗೆಲ್ಲ ಬೆನ್ನು ನೇವರಿಸಿ ಬರ್ತಾ ಇದ್ದಂತಹ ನೀವು ಯಾವತ್ತಾರು ಒಂದು ದಿನ ಬಂದ ತಕ್ಷಣ ನೇರವಾಗಿ ಬಾತ್ರೂಮ್ಗೋ ಅಥವಾ ಅಡುಗೆ ಮನೆಗೆ ಹೊರಟೋಗ್ಬಿಟ್ಟಾಗ ಅದು ಹೆಂಗೆ ಕಾಯ ಅಂತಿರುತ್ತೆ ಅಂದರೆ, ನನ್ನ ಮಾತಾಡಿಸ್ತಿಲ್ವಲ್ಲ ಫಸ್ಟು. ಅಂದರೆ ಇವತ್ತೇನಾಗಿದೆ, ಪ್ರತಿಯೊಂದು ಜೀವಿಯ ಮನಸ್ಸಲ್ಲೂ ಕೂಡ ಸೆಲ್ಫ್ ಸೆಂಟರ್ಡ್, ನನ್ನನ್ನು ಮಾತಾಡಿಸು, ನನ್ನ ಕಡೆ ಗಮನ ಕೊಡು, ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಮನುಷ್ಯರಲ್ಲಿ ಈ ಆರಾಧಿಸುವ ಒಂದು ಸ್ವಭಾವ ಇದೆಯಲ್ಲ, ಆ ಬೇಡಿಕೆಯನ್ನು ತಣಿಸಬೇಕಾದರೆ ಏನು ಮಾಡಬೇಕು ಮತ್ತು ನೋಡೋಣ, ಇದು ಸಾಧ್ಯ ಇದೆಯಾ ಅಂತ. ಯಾಕೆಂದರೆ ಒಬ್ಬೊಬ್ಬರದು ಒಂದೊಂದು ಸ್ವಭಾವಗಳು, ಒಂದೊಂದು ಭಾಷೆ, ಒಂದೊಂದು ರೀತಿಯ ಜೀವನದ ಲೈಫ್ ಸ್ಟೈಲ್ ಇರುತ್ತೆ. ಎಲ್ಲರನ್ನೂ ಸಂಭಾಳಿಸಿಕೊಂಡು ಸುಧಾರಿಸುವುದು ಬಹಳ ಕಷ್ಟ. ಆದರೂ ಕೂಡ ಸಾಧ್ಯ ಇದೆ. ಅದಕ್ಕೆ ನಮ್ಮ ಮುದ್ದುರಾಮ ಏನು ಹೇಳ್ತಾನೆ ಅಂತಂದರೆ, ಇದೇ ಲೋಕ ಭಾಷೆಯಲ್ಲಿ ಅದರದರ ಸಂಪತ್ತು, ಇದೇ ಲೋಕ ಭಾಷೆಯಲ್ಲಿ ಅದರದರ ಸಂಪತ್ತು, ಮೆರವ ಹವಳ ಪಚ್ಚೆ ಗಾದೆ ನುಡಿಗಟ್ಟು,
ಮುಳುಗಿ ತೆಗೆದಂತಹುದ ಸಿರಿರತ್ನ ವೈಡೂರ್ಯ ಕಾವ್ಯ ಜೀವನ ಸೊಗಸು ಮುದ್ದುರಾಮ. ಅಂದರೆ ಈ ಲೋಕದಲ್ಲಿ ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಲೈಫ್ ಸ್ಟೈಲ್ ಇರುವಂತಹ ವಿವಿಧ ಜನಗಳಿದ್ದಾರೆ. ಅವ್ರಿಗೆಲ್ಲ ಏನು ಬೇಕಾಗಿದೆ? ಮೆರವ ಹವಳ ಪಚ್ಚೆಯ ಗಾದೆ ನುಡಿಗಟ್ಟು. ಒಬ್ಬೊಬ್ಬರಿಗೂ ಒಂದೊಂದು ಮಾತುಗಳು. ಇವಾಗ ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ಹವಳದ ಥರ ಮಾತಾಡಬೇಕು, ತಂಗಿ ಹತ್ರ ಮಾತಾಡ್ಬೇಕಾದ್ರೆ ಪಚ್ಚೆ ಥರ ಮಾತಾಡಬೇಕು. ಹೀಗೆ ಬೇರೆ ಬೇರೆ ಒಂದು ಹರಳಿನ ರೂಪದಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾಗಿ ಬೇರೆಯವ್ರ ಹತ್ರ ನಾವು ಸಂಭಾಳಿಸ್ತಾ ಇರಬೇಕು. ಆದರೆ ಅದೇ ಸಮುದ್ರದ ಒಳಗಡೆ ಇಳಿದಾಗ ಸಿರಿರತ್ನ ವೈಡೂರ್ಯ ಸಿಗುತ್ತೆ. ಅಷ್ಟೇ ಅಲ್ಲ, ಕಾವ್ಯ ಜೀವನ ಸೊಗಸು ಮುದ್ದುರಾಮ. ಯಾವಾಗ ನಾವು ಬರೀ ಮೇಲ್ನೋಟಕ್ಕೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಮಾತಾಡೋ ಬದಲು ಸಮುದ್ರದ ಒಳಗಡೆ ಆಳಕ್ಕೆ ಇಳಿದು ಸಿರಿರತ್ನವನ್ನು ವೈಡೂರ್ಯವನ್ನು ಪಡಿತೀವೋ, ಹಾಗೆ ಇಲ್ಲಿ ಯಾವ ಸಮುದ್ರದಲ್ಲಿ ಇಳಿಬೇಕು? ಈ ಒಂದು ಸಾಂಸಾರಿಕ ಸಮುದ್ರದಲ್ಲಿ ಇಳಿದು ಆಳವಾಗಿ ನಾವು ಮುಂದೆ ಹೇಳುವಂತಹ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಂಡಾಗೆ ಅದೇ ವಜ್ರ ವೈಡೂರ್ಯವಾಗಿ ನಿಮ್ಮ ಜೀವನ ಒಂದು ಕಾವ್ಯವಾಗುತ್ತೆ. ಆವಾಗ ನೀವು ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅಂತ ಮಂಕುತಿಮ್ಮ ಕಥೆ ಹೇಳಿದಾರಲ್ಲ, ಆ ಒಂದು ಮಟ್ಟಕ್ಕೆ ಬರ್ತೀರಾ ಬಂಧುಗಳೇ. ಹಾಗಾದ್ರೆ ಏನು ಮಾಡಬೇಕು? ಎಲ್ಲರನ್ನ ಆರಾಧಿಸಬೇಕಾದ್ರೆ ಅವರವರ ಲೈನ್ಗೆ ಹೋಗಿ ನಾವು ಇಳಿದು ಮಾತಾಡಬೇಕಾ? ಇಲ್ಲ. ಇದೊಂದು ಸುಂದರವಾದಂತಹ ಕಲೆ. ಯಾಕೆಂದರೆ ಜೀವನ ಪ್ರತಿಯೊಬ್ಬರು ಕೂಡ ಖುಷಿಯಾಗಿರಬೇಕು, ಕಾವ್ಯಮಯವಾಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ ವಿನಃ ಯಾರು ಕೂಡ ನಾನು ಜಗಳ ಕಾಯಬೇಕು, ಫೈಟಿಂಗ್ ಮಾಡಬೇಕು ಅಥವಾ ದ್ವೇಷ ಸಾಧಿಸಬೇಕು ಯಾರು ಕೂಡ ಬಯಸೋದಿಲ್ಲ ಬಂಧುಗಳೇ. ಹಾಗಾಗಿ ಈ ಒಂದು ದೇವರು ಕೂಡ ಏನು ಹೇಳ್ತಾನೆ ಅಂದರೆ, ನೀ ಹಂಚು ಸುಖ ದುಃಖದಲ್ಲಿ ಸುಖವನ್ನು ಮಾತ್ರ, ದುಃಖವನ್ನು ಹಂಚಕ್ಕೆ ಹೋಗಬೇಡ ಯಾರಿಗೂ. ಅವರವ್ರು ಕೇಳ್ಕೊಂಬಂದಿರೋ ದುಃಖ ಅವರವರಲ್ಲಿ ಇರುತ್ತೆ. ಹಾಗಾಗಿ ನೀನು ಕೊಡಬೇಕಾಗಿರೋದು ಮತ್ತೊಬ್ಬರಿಗೇನು? ಸುಖವನ್ನು ಮಾತ್ರ. ಅದು ಬಿಟ್ಟು ಯಾರು ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ತಕ್ಷಣವೇ ಅವನಿಗೆ ಅಯ್ಯೋ ನನ್ನ ಮನೇಲಿ ಹೀಗಾಗೋಯ್ತು, ಅಯ್ಯೋ ನನ್ನ ಆರೋಗ್ಯ ಹೀಗಾಗೋಯ್ತು, 5 ವರ್ಷದಿಂದ ಔಷಧಿ ತೊಗೋತಾ ಇದ್ದೀನಿ, ನಂಗೆ ಉದ್ಧಾರನೇ ಆಗ್ತಾಗಿಲ್ಲ, ಅದು ಬೇಕಾ? ಖಂಡಿತ ಬೇಡ. ಇನ್ನು ಕೆಲವು ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಕಂಡ ತಕ್ಷಣವೇ ಬರೀ ದುಡ್ಡಿನ ವಿಷಯನೇ ಮಾತಾಡೋದು. ಅಯ್ಯೋ ಹೋದ ತಿಂಗಳು ಅಷ್ಟು ಖರ್ಚಾಗೋಯ್ತು, ಈ ತಿಂಗಳು ಇಷ್ಟು ಖರ್ಚಾಗೋಯ್ತು. ಮನೆ ಮಂದಿಯ ಮುಂದೆನೇ ಹೆಂಡತಿ ಮಕ್ಕಳನ್ನ ಬೈತಾ ಇರ್ತಾರೆ, ಇವಳಿಂದ ನನಗೆ ಇಷ್ಟು ಖರ್ಚು ಬಿತ್ತು ಅಂತ. ಆವಾಗೇನಾಗುತ್ತೆ? ಮನೆಯ ಕಾವ್ಯದ ಸೊಗಸು ಹೊರಟೋಗ್ಬಿಡುತ್ತೆ. ಗಂಡ ಹೆಂಡರ ಮಧ್ಯದಲ್ಲಿ ಜಗಳಗಳು ಶುರು ಆಗುತ್ತೆ. ಈ ಒಂದು ಹೆಣ್ಮಗು ಇರುತ್ತೆ ಮನೆಯಲ್ಲಿ, ಅವಳಿಗೋಸ್ಕರ ವಜ್ರ ಒಡೆಯೂರೇ ನೀವು ತಂದಿರಲ್ಲ, ನೀವು ಒಳ್ಳೆಯ ಬಟ್ಟೆ ಖರ್ಚು ಮಾಡಿರ್ತೀವಿ, ಅವಳಿಗೆ ಬೇಕಾದಂತಹ ಓಲೆ ಸರ ಎಲ್ಲ ಖರ್ಚು ಮಾಡಿರ್ತಾನೆ ತಂದೆ. ಮಾಡಿದ ಸಂತೋಷ ಮನೆಗೆ ಬಂದ ವ್ಯಕ್ತಿಯ ಎದುರಿಗೆ ನೋಡಿ ಇವಳು ಹುಟ್ಟುಬಿಟ್ಲು, ಇವಳಿಂದ ನನಗೆ ಇಷ್ಟೆಲ್ಲ ಖರ್ಚಾಯಿತು. ಪದೇ 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 ನಾವು ಅವಳಿಂದ ಖರ್ಚಾಯಿತು ಅಂತ ಹೇಳಿದಾಗ ಏನಾಗುತ್ತೆ ನಿಮಗೆ? ಆ ಮಗುವಿಗೆ ನನ್ನಿಂದನೇ ನಮ್ಮ ಅಪ್ಪ ಅಮ್ಮ ಪಾಪರಾಗ್ಬಿಟ್ರು, ಬಂದವ್ರ ಮುಂದೆಲ್ಲ ನನ್ನ ಬೈತಾರೆ, ನಾನು ಈ ಮನೆಗೆ ದರಿದ್ರನ, ಈ ಭಾವನೆ ಬಂದಾಗ ಅವಳು ತಂದೆ ತಾಯಿಗಳ ಜೊತೆ ಎಷ್ಟು ತಾನೇ ಮಧುರವಾಗಿ ತನ್ನ ಮಾತುಕತೆಯನ್ನು ಹಂಚ್ತಾಳೆ ಹೇಳಿ. ಸದ್ಯ ಈ ಮನೆ ಬಿಟ್ಟು ಹೋಗಿಬಿಟ್ರೆ ಸಾಕಪ್ಪ, ಮದುವೆಯಾಗಿ ಗಂಡನ ಮನೆಗೆ ಹೋದರೆ ಆರಾಮಕ್ಕಿರ್ಬೋದು ಅಂತಂದ್ಬಿಟ್ಟು ಹೋಗಿ ತನಗೆ ಗೊತ್ತಿಲ್ಲದ ವಯಸ್ಸಿನಲ್ಲಿ ತನಗೆ ತಿಳಿಯದ ಹಾದಿಯಲ್ಲಿ ಹೋಗಿ ಅಡ್ಡದಾರಿ ಹಿಡಿದು ಪಾಪ ಕೂಪದಲ್ಲಿ ಬಿದ್ದು ನರಳಿ ಸಾಯ್ತಾ ಇದ್ದಾಳೆ ಬಂದವಳೆ. ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಕ್ರಿಮಿನಲ್ಗಳ ಕೇಸ್ಗಳು ನಡೀತಾ ಇರೋದು ನಮ್ಮ ಈ ಒಂದು ಸ್ವಭಾವಗಳಿಂದ. ಯಾವನ್ನ ಆರಾಧಿಸಬೇಕು, ಯಾರಿಗೆ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ಲದೆ ಮನೆಯಲ್ಲಿ ನಡೆಯುವಂತಹ ಕೆಲವು ವಿಷಯಗಳು, ಕೆಲವು ಮಾತುಕತೆಗಳು ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ನಾನು ಬೆಂಗಳೂರಿನಲ್ಲಿರುವಂತಹ ಬಸವೇಶ್ವರ ನಗರದ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಡೋದು ಮಾನಸಿಕ ತೊಂದರೆಗಳಿಗೆ. ಎಷ್ಟೋ ಸತಿ ಮಾನಸಿಕ ತೊಂದರೆಗಳೇ ಯಾಕೆ ಪ್ರಿಡಾಮಿನೆಂಟ್ ಜಾಸ್ತಿ ಅಂತಂದರೆ, ನಮ್ಮ ದೇಶದಲ್ಲಿರುವಂತಹ 99% ಕಾಯಿಲೆಗಳು ಮಾನಸಿಕ ಜನ್ಯವಾದ್ದು. ಈವನ್ ಕ್ಯಾನ್ಸರ್ ಕೂಡ. ಇತ್ತೀಚೆಗೆ ಯಾವುದೋ ಒಂದು ಕ್ಯಾನ್ಸರ್ ಪೇಷಂಟ್ ಬಂದಿದ್ದಾಗ ಆ ಒಂದು ಹೆಣ್ಣು ಮಗುವಿಗೆ ಒಂದು ಮಗು ಕೂಡ ಇತ್ತು. ಒಂದು ಹೇಳ್ತಾಯಿದ್ರೆ, ನೋಡಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಔಷಧಿ ತೊಗೋತಾ ಇಲ್ವಾ ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ತೊಗೋತಾ ಇದ್ದೀನಿ ಅಂಕಲ್, ಬಟ್ ಉಪಯೋಗ ಆಗ್ತಾಯಿಲ್ಲ, ಬೇಜಾರಾಗ್ಬಿಟ್ಟಿದೆ, ನನಗೆ ಸಾವೇ ಇಷ್ಟ ಅಂತ. ನನಗೆ ಅರ್ಥವಾಯಿತು ಆ ಮಗುವಿನ ಒಂದು ತೊಂದರೆ ಏನು ಅಂತ. ಕೂಲಂಕುಷವಾಗಿ ಎಲ್ಲ ಮಾತಾಡ್ದಾಗ ಗೊತ್ತಾಯಿತು, ಅವರ ಮನೆಯಲ್ಲಿ ಗಂಡ ಕೂಡ ತನ್ನ ಹೆಂಡತಿಯನ್ನು ಮುಟ್ತಾ ಇರೋದಿಲ್ಲ. ಅವನಿಗೇನು ಭಯ, ನನ್ನ ಹೆಂಡತಿ ಕಾಯಿಲೆ ಎಲ್ಲಿ ನನಗೆ ಬಂದ್ಬಿಡುತ್ತೋ ಅಂತ. ಅವಳಿಗೆ ಸಪ್ರೇಟ್ ತಟ್ಟೆ ಬಟ್ಲು ಎಲ್ಲ ದೂರ ಇಟ್ಟಿರ್ತಾರೆ. ಮನೆಯಲ್ಲಿ ಪ್ರೀತಿಯಾಗಿ ಮಾತಾಡಿಸೋರೇ ಯಾರೂ ಇರೋದಿಲ್ಲ. ಮಗ ಕೂಡ ತಾಯಿಯಿಂದ ದೂರ ಇರ್ತಾನೆ. ಅವಳಿಗೆ ತುಂಬ ಸನಿಹ ಅಂದರೆ ಡಾಕ್ಟ್ರು ಒಬ್ಬರೇ. 15 ದಿವಸಕ್ಕೊಂದ್ಸತಿ ಹೋದಾಗ ಡಾಕ್ಟ್ರು ಏನು ಮೈಮುಟ್ಟಿ ಮಾತಾಡಿಸ್ತಾರಲ್ಲ, ಅದೊಂದೇ ಅವಳಿಗೆ ಅಪ್ಯಾಯಮಾನ. ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಹಾಗಾಗಿ ನ್ಯಾಚುರಲ್ಲಾಗಿ ಅವಳಿಗೆ ಜೀವನದಲ್ಲಿ ಆಸಕ್ತಿ ಹೇಗೆ ಬರೋಕ್ಕೆ ಸಾಧ್ಯ? ಒಂದು ಕಡೆ ಕಾಯಿಲೆ,
ಇನ್ನೊಂದು ಜನಗಳವರು ಟ್ರೀಟ್ ಮಾಡುವಂತಹ ಒಂದು ವೈವಿಧ್ಯತೆ ಅವಳಿಗೆ ಬಹಳ ನೋವನ್ನು ಉಂಟು ಮಾಡ್ತಾ ಇರುತ್ತೆ. ಆ ದಿನವೇ ನಾನು ತೀರ್ಮಾನ ಮಾಡಿದೆ, ಅವಳಿಗೆ ಸಮಾಧಾನ ಮಾಡಿ, ಇಲ್ಲಮ್ಮ ನಾನು ಮಾತಾಡ್ತೀನಿ ಬಾ, ನೀನು ಹೆದರ್ಕೋಬೇಡ ಅಂತ ಹೇಳಿ 15 ದಿವಸಕ್ಕೊಂದು ಸತಿ ನನ್ನ ಕ್ಲಿನಿಕ್ಗೆ ಬರೋಕ್ಕೆ ಹೇಳಿದೆ. ಪ್ರತಿ ಸತಿ ಬಂದಾலும் ಕೂಡ ಜೀವನ ಅನ್ನೋದು ತುಂಬ ಚೆನ್ನಾಗಿದೆ, ಅದರ ಅರ್ಥ ಏನು, ದೇವರ ಉದ್ದೇಶ ಏನು, ಯಾತಕ್ಕೋಸ್ಕರ ನೀನು ಹುಟ್ಟಿದೀಯಾ, ಟ್ರಾನ್ಸ್ಗೆ ಹಾಕಿ ಅವಳ ಜೀವನದ ಒಂದು ಉದ್ದೇಶದ ಸಾಫಲ್ಯತೆ ಏನು ಎಲ್ಲವನ್ನು ವಿವರವಾಗಿ ಬಿಡಿಸ್ದೆ. ನಿನಗಲ್ಲದಿದ್ದರೂ ಕೂಡ ನಿನ್ನ ಮಗನಿಗಾದರೂ ಕೂಡ ಅವನು ಒಂದು ಹಂತ ಬರುವವರೆಗೆ ನಿನ್ನ ಆರೋಗ್ಯ ನೀನು ಕಾಪಾಡಲೇಬೇಕು. ಈ ರೀತಿ ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡೋದನ್ನು ಹೇಳಿಕೊಟ್ಟೆ. ಅಷ್ಟೇ ಅಲ್ಲ, ಹಾಗೆ ಪ್ರತಿಯೊಬ್ಬ ಹುಟ್ಟಿಗೂ ಒಂದು ಸಾವು ಗ್ಯಾರಂಟಿ ಇದ್ದೇ ಇರುತ್ತೆ. ನಾನು ಕೂಡ ಒಂದು ದಿವಸ ಸಾಯ್ತೀವಿ, ಆದರೆ ಹುಟ್ಟು ಸಾವಿನ ಮಧ್ಯೆ ನಾವು ಏನೇನು ಕೆಲಸ ಮಾಡ್ಬೋದು. ಇವಾಗ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ಒಂದು ಘಟನೆ ನಡೆಯುತ್ತೆ, ಟ್ರೈನ್ ಬೇಡ ಬಸ್ಸೇ ತೊಗೊಳ್ಳೋಣ. ಒಬ್ಬ ತಾತಪ್ಪ ಕೂತಿರ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಹುಡುಗಿ ಏನು ಮಾಡ್ತಾಳೆ, ಪಾಪ ತಾತಪ್ಪ ನಿಂತಿದ್ದಾರಲ್ಲ ಅಂದ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಪಾಪ ಕೂತ್ಕೋತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಅವನು ಹೇಳಕ್ಕೆ ಹೋಗ್ತಾನೆ. ಆ ಹುಡುಗಿ ಹೇಳ್ತಾಳೆ, ಇಲ್ಲ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನೊಂದು ಸ್ವಲ್ಪ ದೂರ ಹೋಯ್ತು, ತಿರ್ಗಾ ಹೇಳಕ್ಕೆ ಹೋಗ್ತಾನೆ ತಾತಪ್ಪ. ಆ ಹುಡುಗಿ ಬೇಡ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ. ಹೀಗೆ 4-5 ಸ್ಟೇಷನ್ಗಳು ದಾಟಿದ್ರೂ ಕೂಡ ಆ ಮುದುಕಪ್ಪನ ಇಳಿಯೋಕ್ಕೆ ಬಿಡೋದಿಲ್ಲ ಆ ಹುಡುಗಿ. ಕೊನೆಗೆ ಇನ್ನೊಂದು ಸ್ಟೇಷನ್ ಬರುತ್ತೆ, ನಾ ಇಳಿತೀನಿ ಅಂತಂದಾಗ ಹುಡುಗಿ ಕೂತ್ಕೊ ಅಂತಾಳೆ. ಆಗ ಕೋಪ ಬರುತ್ತೆ ಅವನಿಗೆ. ಕಾರಣ ಅವನು ಇಳಿಯಬೇಕಾದಂತಹ ಸ್ಟೇಷನ್ ಆಗಲೇ ಆಗೋಗಿರುತ್ತೆ. ಪಾಪ ಹುಡುಗಿಯ ಮಾತಿಗೆ ಬೆಲೆ ಕೊಟ್ಟು ಪ್ರತಿ ಸತಿನೂ ಸುಮ್ಮನೆ ಕೂತ್ಕೋತಾ ಇರ್ತಾನೆ. ಬಂಧುಗಳೇ, ನಮ್ಮ ಜೀವನ ಕೂಡ ಹಾಗೆ. ನಮ್ಮ ಈ ಜೀವನದ ಒಂದು ಹಾದಿಯಲ್ಲಿ ನಮ್ಮ ಸ್ಟೇಷನ್ಗಳು ಯಾವತ್ತೂ ಬರುತ್ತೋ, ಯಾವತ್ತೂ ನಾವು ನಿರ್ಗಮಿಸಬೇಕೋ, ಯಾವಾಗ ನಾವು ಮೇಲಿನ ಲೋಕಕ್ಕೆ ಹೋಗಬೇಕೋ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇವತ್ತು ಅವನು ಕ್ಯಾನ್ಸರ್ ಪೇಷಂಟ್ ಬಂದಿರ್ಬೋದು, ಆದರೆ ಅವಳೇ ಇನ್ನು ನಮಗಿಂತ ಜಾಸ್ತಿ ಬದುಕ್ಬೋದು, ನಾವೇ ಬೇಗ ಹೋಗ್ಬೋದು, ಅಥವಾ ಅವ್ರದ್ದು ಆಯುಸ್ಸೇ ಕಡಿಮೆ ಇರ್ಬೋದು. ಆದರೂ ಕೂಡ ಇರುವಷ್ಟು ದಿನ ಒಂದು ವ್ಯಕ್ತಿಯ ಕಣ್ಣೀರನ್ನು ಒರೆಸಿ ಧನಾತ್ಮಕ ಮಗದಲ್ಲಿ ಮುಗುಳ್ನಗುವಂತಹ ಮಾಡೋದಿದೆಯಲ್ಲ, ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಅದನ್ನೇ ಹ್ಯುಮ್ಯಾನಿಟಿ ಅಂತ ಹೇಳ್ತೀವಿ. ನಮ್ಮನ್ನು ಬೇರೆಯವರು ಆರಾಧಿಸಬೇಕು ಅಂತ ಇಷ್ಟಪಟ್ಟಾಗ ನಾವು ಮಾಡಬೇಕಾಗಿರುವಂತಹ ತ್ಯಾಗ ಇದೇ ಬಂಧುಗಳೇ. ನಾನು ಆ ಮಗುವಿಗೆ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ರೀತಿಯ ಅಡ್ವೈಸ್ ಮಾಡಿ, ಮನಸ್ಸಿನಲ್ಲಿ ಜೀವ ಒಂದು ಉನ್ನತ ಸ್ಥಿತಿಗೆ ಬರಬೇಕಾದ್ರೆ ಏನು ಮಾಡಬೇಕು, ನೀನು ಹುಟ್ಟಿದ್ದಕ್ಕೋಸ್ಕರ ಒಂದು ಸಾರ್ಥಕತೆಯನ್ನು ನೀನು ಮಾಡ್ಕೋ ಅಂತ ಎಲ್ಲ ಹೇಳಿದಾಗ ಶಿ ವಾಸ್ ಸೋ ಇಂಪ್ರೆಸ್ಡ್. ಇವತ್ತಿಗೆ ಕೇವಲ ಡಾಕ್ಟರ್ 3 ತಿಂಗಳು ಅವಳಿಗೆ ಟೈಮ್ ಕೊಟ್ಟಿದ್ದರು, ಆದರೆ 1 ವರ್ಷ ದಾಟ್ತಾ ಇದೆ, ಆ ಮಗು ಇನ್ನೂ ಬದುಕಿದೆ. ಅವಳ ಬದುಕಿದ್ದಕ್ಕೆ ಕಾರಣ ಕ್ಯಾನ್ಸರ್ಗೆ ನಾನು ಯಾವ ಔಷಧಿನೂ ಕೊಟ್ಟಿಲ್ಲ, ಡ್ರಗ್ಲೆಸ್ ಥೆರಪಿ ನಂದು. ಬರೀ ಮಾತಿನಲ್ಲೇ ಆ ಒಂದು ಆತ್ಮಕ್ಕೆ ಒಂದು ಪೂಜ್ಯ ಭಾವನೆಯನ್ನು ತುಂಬಿದಾಗ ಆಕೆ ನನ್ನ ಆರಾಧಿಸೋಕ್ಕೆ ಶುರು ಮಾಡ್ತಾಳೆ. ಯಾವಾಗ ಒಂದು ವ್ಯಕ್ತಿ ನಾವು ನನ್ನನ್ನು ಇಷ್ಟಪಡು, ನನ್ನ ಆರಾಧಿಸು ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ನಾವು ಮಾಡುವಂತಹ ಕ್ರಿಯೆ ಅವಳ ಮನಸ್ಸಿನಲ್ಲಿ ಭಾವನೆಗಳನ್ನು ಉಂಟು ಮಾಡ್ತು. ಆ ಒಂದು ಪಾಸಿಟಿವ್ ಧನಾತ್ಮಕ ಚಿಂತನೆ ಅವಳಿಗೆ ಕ್ಯಾನ್ಸರ್ ಕಡೆಯಿಂದ ಇರುವಷ್ಟು ದಿವಸನಾರು ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆಯನ್ನು ಹುಟ್ಟಾಕ್ತು. ಇನ್ನು ಬದುಕಿದ್ದಾಳೆ, ಚೆನ್ನಾಗಿದ್ದಾಳೆ. ಇದು ಒಂದೇ ಉದಾಹರಣೆ ಸಾಕಲ್ವ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಬೇಡ, ನಮ್ಮ ಸನಿಹಕ್ಕೆ ಬರುವಂಥ ಕೆಲವು ಜನಗಳನ್ನಾರು ನಮಗೆ ಒಂದು ಸರಿಯಾದ ದಾರಿಯನ್ನು ತೋರಿಸಿ, ಕಣ್ಣೀರನ್ನು ಒರೆಸಿ, ಅವರ ಜೀವನದಲ್ಲಿ ಒಂದು ಮಟ್ಟವನ್ನು ಏರಿಸಿದಾಗ ಅದಕ್ಕಿಂತ ಬೇರೆ ಯಾವ ನಿಸ್ವಾರ್ಥ ಸೇವೆಯೂ ಈ ಭೂಮಿಗೆ ಯಾರಿಗೂ ಬೇಕಿಲ್ಲ. ಆವಾಗ ಖಂಡಿತ ನಾವು ಇನ್ನೊಬ್ಬರಿಂದ ಆರಾಧಿಸಲ್ಪಡ್ತೀವಿ. ಗುರುಗಳೇ ಅಂತ ಹೇಳ್ತಾರೆ, ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಏನೇನೋ ಇರ್ಬೋದು, ಅದರ ನಮ್ಮ ಉದ್ದೇಶ ಇಲ್ಲದಿರ್ಬೋದು. ಆದರೆ ನಾನು ಹೇಳುವ ಉದ್ದೇಶ ಏನು ಅಂತಂದರೆ, ಇನ್ನೊಬ್ಬರನ್ನು ನಾವು ಆರಾಧಿಸಿ ಅಂತ ನಾವು ಆರ್ಡರ್ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಕ್ರಿಯೆಯಿಂದ ಅವರು ಪ್ರಚೋದನೆಗೊಂಡು ನಮಗೆ ಒಲಿಯುತ್ತಾರೆ. ಎಷ್ಟೋ ಸತಿ ನೀವು ನೋಡ್ತಾ ಇರ್ತೀರ, ಎಷ್ಟೋ ಜನ ಇಷ್ಟಪಡ್ತಾರೆ ನಮ್ಮನ್ನು ಲೈಕ್ ಮಾಡಲಿ, ನಮ್ಮನ್ನು ಮಾತಾಡಿಸ್ಲಿ, ನಮ್ಮನ್ನು ಗಮನನೇ ಕೊಡ್ತಾ ಇಲ್ವಲ್ಲ, ಹೀಗೆಲ್ಲ ಅಂತಿರ್ತಾರೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಅವರ ಮೇಲೆ ಯಾವುದೇ ಕಾನೂನಾತ್ಮಕ ಕ್ರಮವನ್ನು ತಗೊಳ್ಳೋದಲ್ಲ. ಅದರ ಬದಲು ನಮ್ಮ ನಡೆ ನುಡಿಗಳಲ್ಲಿ ಪ್ರೀತಿ ವಾತ್ಸಲ್ಯ ಹಾಲು ಸಕ್ಕರೆಯಾಗಿದ್ದಾಗ ಏನಾಗುತ್ತೆ, ನಮಗೇ ಗೊತ್ತಿಲ್ಲದಿದ್ದಾಗೆ ನಮ್ಮ ಮಾತಿನಲ್ಲಿ ಒಂದು ಮಧುರತೆ ಇರುತ್ತೆ. ಆ ಮಧುರತೆ ಅವರ ಹೃದಯವನ್ನು ನಾಟುತ್ತೆ. ಆ ಗಾಯವಾದಂಥ ಹೃದಯವನ್ನು ನವಿಲುಗರಿಯಲ್ಲಿ ಹೇಗೆ ನಾವು ಸವರ್ತಿರೋ ಹಾಗೆ ನಮ್ಮ ಮಾತುಕತೆಗಳು ಆ ನೋವನ್ನು ಅಳಿಸಿ ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ. ಯಾವ ವ್ಯಕ್ತಿ ನಿಮ್ಮಿಂದ ಹೃದಯವನ್ನು ತಂಪಾಗಿಸ್ಕೊತಾರೋ, ಯಾವ ವ್ಯಕ್ತಿ ನಿಮ್ಮಿಂದ ಒಂದು ರೀತಿಯ ಸಂವಹನವನ್ನು ರುಚಿಯನ್ನು ಗಮನಿಸ್ತಾರೋ, ಖಂಡಿತ ಅವರು ನಿಮ್ಮನ್ನು ಆರಾಧಿಸ್ತಾ ಇರ್ತಾರೆ ಬಂಧುಗಳೇ.
ಅದಕ್ಕೋಸ್ಕರ ನಾವೇನು ಮಾಡಬೇಕು? ಇತರರ ಮೇಲೆ ನಿಜವಾದ ನಿಷ್ಕಪಟ ಆಸಕ್ತಿಯನ್ನು ತೋರಿಸಿ. ಯಾವುದೇ ರೀತಿಯ ಕಪಟದ ಇರಬಾರ್ದು, ನಿಷ್ಕಪಟ ಆಸಕ್ತಿಯನ್ನು ತೋರಿಸ್ಬೇಕು. ನಗುತ್ತಾ ಮಾತಾಡುವ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಯಾವುದೇ ಒಂದು ತೊಂದರೆಯಿಂದ ಬಂದಾಗ, ವ್ಯಕ್ತಿಗಳು ಬಂದಾಗ ನಾವು ಮುಖ ಗಂಟಿಕ್ಕೊಂಡು ಅಯ್ಯೋ ನಿನ್ನ ಕರ್ಮ, ನೀನು ದರಿದ್ರಿಗೆಲ್ಲ ಮಾತಾಡಬಾರ್ದು. ಅವ್ರ ಬಗ್ಗೆ ಒಂದು ಗೌರವಯುತವಾಗಿ, ಪಾಪ ಏನೋ ತೊಂದರೆ ಇದೆಯಾ, ಏನು ನಗುತ್ತಾ ಮಾತಾಡಿದಾಗ ಏನಾಗುತ್ತೆ, ಬಂದಿರುವ ವ್ಯಕ್ತಿಯ ಅರ್ಧ ಕಾಯಿಲೆ ಅಲ್ಲೇ ಗುಣ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವರ ತೊಂದರೆಗಳು ಕೂಡ ಅರ್ಧ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಬಹಳ ಒಂದು ಸೀಕ್ರೆಟ್ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಹೆಸರು ಅತ್ಯಂತ ಆಪ್ಯಾಯಮಾನವಾಗಿರುತ್ತೆ. ಅದನ್ನು ಸದಾ ನಾವು ನೆನಪಿಸ್ಕೋತಾ ಇರಬೇಕು. ಒಬ್ಬ ವ್ಯಕ್ತಿ ಬಂದಾಗ ಬಾ ಹೋಗು ಅಷ್ಟೇ ಮಾತಾಡಬಾರ್ದು. ಹೆಸರಿಟ್ಟು ಮಾತಾಡಿದಾಗ, ಆ ವ್ಯಕ್ತಿಯನ್ನು ಹೆಸರನ್ನು ನೆನಪಿಟ್ಕೊಂಡು ನಾವು ಮಾತಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ನನ್ನ ಬಗ್ಗೆ ಹೆಸರು ಕೂಡ ಜ್ಞಾಪಕ ಇಟ್ಕೊಂಡಿದ್ದಾರೆ, ಆ ವ್ಯಕ್ತಿ ನಮ್ಮನ್ನು ಇಷ್ಟು ಚೆನ್ನಾಗಿ ನಾವು ಗಮನಿಸಿದ್ರು ಅಂತ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಳವಾದ ಒಂದು ಪ್ರೀತಿ ಬರುತ್ತೆ. ಯಾವಾಗ ಒಂದು ಮನುಷ್ಯನಲ್ಲಿ ನಿಮ್ಮ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ, ಹೇಗೆ ನಾವು ಒಂದು ಮರಳಿನಲ್ಲಿ ಕಾಲಿನ ಹೆಜ್ಜೆ ಇಟ್ಟಾಗ ನಮ್ಮ ಕಾಲಿನ ಆಕೃತಿ ಸಮುದ್ರದ ತೀರದಲ್ಲಿರೋ ಮರಳಿನ ಮೇಲೆ ಬೀಳುತ್ತೋ, ಅದೇ ರೀತಿಯ ಅವರ ಹೃದಯ ಕಮಲದಲ್ಲಿ, ಆ ಒಂದು ಮರಳುಗಾಡಿನಲ್ಲಿ ಹೃದಯದಲ್ಲಿ ನೋವಿರುವಂತಹ ವ್ಯಕ್ತಿಯ ಹೃದಯದ ಮೇಲೆ ನಮ್ಮ ಒಂದು ಪ್ರೀತಿಯ ಹೆಜ್ಜೆಯನ್ನು ಇಟ್ಟಾಗ ಅವರು ಖಂಡಿತ ನಿಮ್ಮನ್ನು ಆರಾಧಿಸ್ತಾ ಇರ್ತಾರೆ ಬಂಧುಗಳೇ. ಅಷ್ಟೇ ಅಲ್ಲ, ಅವರಿಗೆ ನಾವು ಉತ್ತಮ ಕೇಳುಗರಾಗಿರಬೇಕು. ಅವ್ರು ಪೂರ್ತಿ ಏನು ಹೇಳ್ತಾರೋ ಅಷ್ಟನ್ನು ಕೂಡ ಕೇಳುವ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ಬೇಕು. ಅವಾಗೇನಾಗುತ್ತೆ, ಅವರು ಒಂದು ರೀತಿಯ ಉತ್ತೇಜನ ಬರುತ್ತೆ. ಅವರ ಮನಸ್ಸಲ್ಲಿರೋ ಕಹಿಗಳನ್ನೆಲ್ಲ ಹೇಳಿ 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 ಅವರು ಕೂಡ ಒಂದು ಹೊಸ ವ್ಯಕ್ತಿಗಳಾಗ್ತಾರೆ. ಯಾವಾಗ ಒಂದು ವ್ಯಕ್ತಿಯ ಮನಸ್ಸಲ್ಲಿರೋ ದುಃಖಗಳನ್ನೆಲ್ಲ ನಾವು ಹೀರಿ ಅವ್ರಿಗೆ ಸಂತೋಷವನ್ನು ಕೊಡೋಕ್ಕೆ ಶುರು ಮಾಡ್ತೀವೋ, ಆ ವ್ಯಕ್ತಿ ನಿಮ್ಮನ್ನು ಆರಾಧಿಸೋಕ್ಕೆ ಶುರು ಮಾಡ್ತಾರೆ. ಬಹಳ ಹಿಂದೆ ಒಂದು ಸಲ ಒಂದು ಹುಡುಗಿ ತುಂಬ ಇಷ್ಟಪಡ್ತಿರ್ತಾರೆ. ಆ ಹುಡುಗಿ ತುಂಬ ಬಡತನದಿಂದ ಬಂದಿರುವಂತಹ ಮಗಳು. ಹುಡುಗನ ಮನೆಯಲ್ಲಿ ಮಂಗಳೂರು ಕಡೆಯವರು ಡೌರಿ ಇಲ್ದರೆ ಮದುವೆ ಮಾಡೋದಿಲ್ಲ, ತಂದೆ ತಾಯಿಗಳು ಮದುವೆಗೆ ಒಪ್ಪಿಗೆ ಕೊಡ್ತಿರೋದಿಲ್ಲ. ಅಂತಹ ಒಂದು ಸಂದರ್ಭ ಬಂದಾಗ ನಾವು ನಮ್ಮ ಸ್ನೇಹಿತರು ಸೇರಿ ನಾವು ಮದುವೆಗೆ ಹಾಕ್ಕೊಂಡಿದ್ದಂತಹ ಉಂಗುರಗಳನ್ನು ತೆಗೆದು ಮಾರಿ ಅದರಿಂದ ಬೆನ್ನೆಲುಬಾಗಿ ನಿಂತು ಆ ಮದುವೆಯನ್ನು ಮಾಡಿದ್ವು ಸಾಕಷ್ಟು ವರ್ಷಗಳ ಹಿಂದೆ. ಅದರ ಪ್ರತಿಫಲ ಅಂತಂದರೆ ಇವತ್ತು ಕೂಡ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ. ಅವರ ಮಕ್ಕಳುಗಳು ಕೂಡ ಈಗ ಒಳ್ಳೆಯ ಡಾಕ್ಟ್ರುಗಳಾಗಿದ್ದಾರೆ. ಇವತ್ತು ಕೂಡ ಒಂದು ಸತಿ ಇತ್ತೀಚೆಗೆ ಅವರ ಮನೆಗೆ ಹೋದಾಗ ಅವರ ದೇವರ ಮನೆಯಲ್ಲಿ ನಮ್ಮ ಫೋಟೋ ಇತ್ತು. ನಮಗೆ ಆಶ್ಚರ್ಯ ಆಯಿತು. ನಾವೇನು ಫೋಟೋ ಕೊಟ್ಟಿರಲಿಲ್ಲ. ಆದರೆ ಇದು ಯಾಕೆ ಈ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರಿಗೆ ನಾವು ಯಾವತ್ತೂ ನಮ್ಮನ್ನು ಆರಾಧಿಸಿ ನಮ್ಮನ್ನು ಪೂಜೆ ಮಾಡಿ ಅಂತ ನಾವು ಹೇಳಿರಲಿಲ್ಲ. ಆದರೆ ನಾವು ಅವತ್ತು ನಮ್ಮ ಮನಸ್ಸಿಗೆ ಬಂದಂತಹ ಒಂದು ಒಳ್ಳೆಯ ವಿಷಯ ಅವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಉಂಟು ಮಾಡಿ ಅವರಿಗೆ ಆರಾಧಿಸುವಂತಹ ಒಂದು ಮನಸ್ಸನ್ನು ಆ ದೇವರು ಕೊಡ್ತಾನೆ. ಅಂದರೆ ಇನ್ನೊಂದು ವ್ಯಕ್ತಿ ನಮ್ಮನ್ನು ಆರಾಧಿಸಬೇಕು ಅಂತ ನಾವು ಇಷ್ಟಪಟ್ಟರೆ ಅದಕ್ಕೆ ನಾವು ಮಾಡಬೇಕಾದಂತಹ ಮೂಲಭೂತ ತ್ಯಾಗ ಅಂದರೆ ಅವರ ಕಷ್ಟ ಸುಖಗಳನ್ನು ಆಲಿಸಬೇಕು. ಅಷ್ಟೇ ಅಲ್ಲ, ಅವರ ಹೆಸರನ್ನು ಜ್ಞಾಪಕ ಇಟ್ಕೊಂಡು ಮಾತಾಡುವಾಗ ಅದನ್ನು ಉಪಯೋಗಿಸ್ಕೊತಾ ಇರಬೇಕು. ಆಮೇಲೆ ಆ ವ್ಯಕ್ತಿಗಳ ಅಭಿರುಚಿಯನ್ನು ಕ್ಷೇತ್ರದಲ್ಲಿ ಗುರುತಿಸಿ ಆ ವಿಷಯದ ಬಗ್ಗೆ ಹೆಚ್ಚು ನಾವು ಮಾತಾಡಬೇಕು. ಹೋಗಿರ್ತೀರ ಯಾವುದೋ ಮನೆಯಲ್ಲಿ, ಯಾವುದೋ ಒಂದು ಕಲಾತ್ಮಕವಾಗಿರ್ಬೋದು, ಅಥವಾ ಮನೆ ನೀಟಾಗಿ ಜೋಡಿಸೋ ವಿಷಯ ಇರ್ಬೋದು, ಅಥವಾ ಮ್ಯೂಸಿಕ್ ಬಗ್ಗೆ ಇಷ್ಟ ಇರ್ಬೋದು, ಅಥವಾ ಅವ್ರ ಮಕ್ಕಳ ಬಗ್ಗೆ ಆಸಕ್ತಿ ಇರ್ಬೋದು. ಆ ವಿಷಯವನ್ನು ಹೆಕ್ಕಿ ತೆಗೆದು ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಿದಾಗ ಏನಾಗುತ್ತೆ, ಅವ್ರಿಗೆ ನಿಮ್ಮ ಬಗ್ಗೆ ಆಸಕ್ತಿ ಆಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯ ಆಸಕ್ತಿಯ ಬಗ್ಗೆ ನೀವು ಮಾತಾಡ್ತಾ ಹೋಗ್ತೀರೋ ಅವರೇನು ಮಾಡ್ತಾರೆ, ನಿಮ್ಮ ಬಗ್ಗೆ ಒಂದು ಅಭಿಮಾನವನ್ನು ಬೆಳೆಸ್ಕೋತಾರೆ. ಅಷ್ಟೇ ಅಲ್ಲ, ಪ್ರತಿ ಸತಿ ಕೂಡ ಅವ್ರದ್ದೇನಾದ್ರು ಡೆವಲಪ್ಮೆಂಟ್ ಆದಾಗ ನಿಮಗೆ ಮತ್ತೆ ಫೋನ್ ಮಾಡ್ತಾರೆ, ಅಂಕಲ್ ಇವತ್ತು ಹೊಸ ಬುಕ್ ಬರೆದಿದ್ದೀನಿ, ನೀವು ನೋಡಿ, ಈ ಕಾಪಿ ಕಳಿಸ್ಕೊಡ್ತಾ ಇದ್ದೀನಿ, ನೀವು ಗಮನಿಸಿ. ಈ ರೀತಿ ಒಂದು ರೀತಿಯ ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ನಡೆದಂತಹ ಇನ್ನೊಂದು ಘಟನೆಗಳನ್ನು ನಿಮ್ಮದು ಹೇಳಿ ಇಷ್ಟಪಡ್ತೀನಿ. ಒಂದು ದೊಡ್ಡ ಕಾಸ್ಮಿಕ್ ಆ್ಯಂಡ್ ಪೆಂಡಲಮ್ ಡೌಸಿಂಗ್ ಒಂದು ತರಗತಿಯನ್ನು ಮಾಡ್ತಾಯಿದ್ದೆ. 100-120 ಜನ ಸೇರಿರುವಂತಹ ಒಂದು ಆಡಿಟೋರಿಯಂ. ಆ ಆರ್ಗನೈಸರ್ ಗಂಡ ಹೆಂಡತಿ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಬಂತು, ಎಲ್ಲ ಮುಡೀತು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನನಗೆ ಫ್ಯಾಕಲ್ಟಿ ಮೆಂಬರ್ ಆಗಿ ತೊಗೊಂಡಿದ್ದಕ್ಕೆ ಆ ಗಂಡ ಹೆಂಡರಿಗೆ ಆಶೀರ್ವಾದ ರೂಪದಲ್ಲಿ ಒಂದು ಸಣ್ಣ ಕಾಣಿಕೆಯನ್ನು ಕೊಟ್ಟು ನನ್ನ ಕೃತಜ್ಞತೆಯನ್ನು ತೋರಿಸ್ದೆ. ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಮಿರಾಕಲ್ ಆಯಿತು. ಏನು ಮಿರಾಕಲ್ಲು? ನಾವು ಹೃದಯಪೂರ್ವಕವಾಗಿ ಆ ಆರ್ಗನೈಸರ್ಗೆ ಆಶೀರ್ವಾದವನ್ನು ಮಾಡಿ ಒಂದು ಪುಟ್ಟ ಗಣಪತಿಯನ್ನು ಕೊಟ್ಟು, ಈ ವರ್ಷವೇ ನಿಮ್ಮ ಮನೆಗೆ ಒಂದು ಪುಟ್ಟ ಗಣಪತಿ ಬರಲಿ ಅಂತ ನಾವು ಆಶೀರ್ವಾದ ಮಾಡಿದ್ವು.
ನಮಗೆ ಒಂದು ಸೋಜಿಗ, ಒಂದು ಕೌತುಕ, ಒಂದು ಮಿರಾಕಲ್ ಕಾದಿತ್ತು. ಅವರು ಸಾಕಷ್ಟು ವರ್ಷಗಳಿಂದ ಪ್ರಯತ್ನಪಟ್ಟು ಮಕ್ಕಳಿಗಾಗಿ ಆಗದೆ ಹಂಬಲಿಸ್ತಾ ಇರ್ತಾರೆ. ಅದು ಕಾಕತಾಳೀಯ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅದು ಗೊತ್ತಿಲ್ಲ. ಅವತ್ತು ನಾವು ಮನಸ್ಪೂರ್ವಕವಾಗಿ 120 ಜನ ಏನು ರೇಖಿ ಪ್ರಾಕ್ಟೀಸ್ ಮಾಡಿದ್ವಲ್ಲ, ನಾವು ಆಶೀರ್ವಾದ ಮಾಡಿದ ಫಲ ಕೇವಲ ಒಂದೇ ತಿಂಗಳಲ್ಲಿ ಫಲಿಸಿ ಆ ಹೆಣ್ಣು ಮಗಳು ಇವತ್ತು ಗರ್ಭಿಣಿಯಾಗಿದ್ದಾಳೆ. ಎಷ್ಟು ಖುಷಿಯಾಗಿರ್ಬೋದು ನೋಡಿ. ನಾವಾಗಿ ಅವ್ರನ್ನ ಬಂದ್ಬಿಟ್ಟು ನಮ್ಮನ್ನು ಆರಾಧನೆ ಮಾಡುವಂಥ ನಾವು ಕೇಳಿಲ್ಲ. ಆದರೆ ನಾವು ಅವತ್ತು ಅಚಾನಕ್ಕಾಗಿ ಮಾಡಿದಂತಹ ಒಂದು ಘಟನೆ ಅವರು ನಮ್ಮನ್ನು ಆರಾಧಿಸುವಂತೆ ಮಾಡಿತು. ಹಾಗಾಗಿ ಯಾವುದೇ ವ್ಯಕ್ತಿ ನಮ್ಮನ್ನು ಆರಾಧಿಸಬೇಕು, ನಮಗೆ ಬೆಲೆ ಕೊಡಬೇಕು ಅಂತಂದಾಗ ನಾವು ಮಾಡಬೇಕಾಗಿರೋದಷ್ಟೇ, ಅವರ ಬಗ್ಗೆ ನಾವೇನು ಮಾಡಬೇಕಾಗಿಲ್ಲ. ಅವರ ಕಷ್ಟ ಸುಖಗಳನ್ನು ನಾವು ಹಂಚ್ಕೋಬೇಕು. ನಮ್ಮ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ಅವ್ರಿಗಾಗಿ ನಾವು ತೆಗೆದಿಡಬೇಕು. ಆವಾಗೇನಾಗುತ್ತೆ, ನಿಮ್ಮ ತೊಂದರೆ ಎಲ್ಲವನ್ನು ಮರೆತು ನೀವೇನು ಸೇವೆ ಮಾಡಿರ್ತಿರಲ್ಲ ಅದರ ಪ್ರತಿಫಲ ನಿಮ್ಮನ್ನು ಖಂಡಿತ ಬೇರೆಯವರು ಆರಾಧನೆ ಮಾಡ್ತಾರೆ. ಹಾಗಾಗಿ ಆರಾಧನೆ ಮಾಡಿಸಿಕೊಳ್ಳೋದು ಕೂಡ ಒಂದು ಕಲೆ, ಅದೊಂದನ್ನು ಎನರ್ಜಿ ಅಂತ ಹೇಳ್ತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಎನರ್ಜಿ ಕೆನಾಟ್ ಬಿ ಕಟ್, ಅಂದರೆ ಎನರ್ಜಿಯನ್ನು ಕಟ್ ಮಾಡೋಕ್ಕಾಗೋದಿಲ್ಲ, ನೀರಲ್ಲಿ ಮುಳುಗ್ಸೋಕ್ಕೆ ಸಾಧ್ಯ ಇಲ್ಲ, ಮುರಿಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಎನರ್ಜಿನ ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ಅಂದರೆ ವರ್ಗೀಕರಣ ಮಾಡ್ಬೋದು. ಯಾವಾಗ ಒಂದು ಪ್ರೀತಿಯಂತಹ ಒಂದು ಎನರ್ಜಿಯನ್ನು ನಾವು ಬೇರೆ ವ್ಯಕ್ತಿಗಳಿಗೆ ಕೊಡ್ತೀವಲ್ಲ, ಅದು ಅವರ ಮನಸ್ಸಿಗೆ, ಹೃದಯಕ್ಕೆ ತಟ್ಟಿ 100 ಪಟ್ಟು ನಮಗೆ ವಾಪಸ್ಸು ಬರುತ್ತೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಕ್ಲಿನಿಕ್ ಹೀಲಿಂಗ್ ಲೈನಲ್ಲೇ ತಗೊಂಡ್ರೆ ಪ್ರತಿಯೊಂದು ವ್ಯಕ್ತಿ ಯಾರು ಗುಣಮುಖರಾಗ್ತಾರೆ, ಪ್ರತಿಯೊಬ್ಬರು ಕೂಡ ನಮ್ಮ ಬಗ್ಗೆ ಒಂದು ಆರಾಧನಾ ಭಾವವನ್ನು ಇಟ್ಕೊಂಡಿರ್ತಾರೆ. ಕಾರಣ ಇನ್ನೊಬ್ಬರ ಕೈಲಿ ಆರಾಧನೆ ಮಾಡಿಸ್ಕೋಬೇಕು ಅಂತ ಇದ್ದಾಗ ನಾವೇನು ಮಾಡಬೇಕು, ಕೆಲವೊಂದನ್ನು ತ್ಯಾಗ ಮಾಡಬೇಕು. ಅವರಿಗೆ ಇವತ್ತಾಗಲ್ಲ ನಾಳೆ ಬಾ ಹೇಳಬಾರ್ದು. ಹಣದ ಬಗ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬಾರ್ದು, ಅದೇ ಅಂತಿಮವಲ್ಲ. ಹ್ಯುಮ್ಯಾನಿಟಿ ಇಸ್ ದಿ ಅಲ್ಟಿಮೇಟ್. ಯಾವ ಮನುಷ್ಯನಲ್ಲಿ ಮನುಷ್ಯತ್ವ ಇರುತ್ತೆ, ಮನುಷ್ಯತ್ವದ ಗುಣ ಇರುತ್ತೆ, ಅಂಥ ಟೈಮಲ್ಲಿ ನೀವು ಸರ್ವ ಪೂಜನೀಯರಾಗ್ತೀರಾ. ಅದಕ್ಕೆ ಸಾಕ್ಷಿ ನಮ್ಮ ಸಪ್ತರ್ಷಿ ಹೀಲಿಂಗ್ ಕ್ಲಿನಿಕ್. ನಿಮಗೆ ಆಶ್ಚರ್ಯ ಆಗ್ಬೋದು, ಏನದು ಸಪ್ತರ್ಷಿ ಹೀಲಿಂಗ್ ಕ್ಲಿನಿಕ್? 7 ಜನ ಋಷಿಗಳು ಇಡೀ ಬ್ರಹ್ಮಾಂಡವನ್ನೇ ಕಾಯ್ತಾ ಇದ್ದಾರೆ ಅಂತ ಒಂದು ಪುರಾಣ ಪುಣ್ಯ ಕಥೆಗಳಲ್ಲಿ ಬರುವಂತಹ ವಿಷಯ. ಅವರು ಅವರದೇ ಆದಂತಹ ಒಂದು ದಾರಿಯಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇರ್ತಾರೆ. ಆ ಋಷಿಗಳಿಗೆ ನಾವು ಸರೆಂಡರ್ ಆದಾಗ, ನಮ್ಮ ಪ್ರೀತಿ ಪಾತ್ರಗಳು ಎಲ್ಲವನ್ನೂ ಕೂಡ ಅವರಿಗೆ ಸಮರ್ಪಣೆ ಮಾಡಿದಾಗ, ಅವರ ಹೆಸರಿನಲ್ಲಿ ನಾವು ಇನ್ನೊಬ್ಬರಿಗೆ ಹೀಲಿಂಗ್ ಮಾಡಿದಾಗ ಖಂಡಿತ ಅದು ಒಳ್ಳೆಯದಾಗೇ ಆಗುತ್ತೆ ಬಂಧುಗಳೇ. ಹಾಗಾಗಿ ನನ್ನ ಬಸವೇಶ್ವರನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ ಅದೊಂದು ವಿಚಿತ್ರ ಅನುಭವವನ್ನು ಕೊಡುವಂತಹ ಒಂದು ಕ್ಲಿನಿಕ್. ಅದು ಎಷ್ಟೋ ಜನ, ಸಾವಿರಾರು ಜನಗಳು, ಇವತ್ತಿಗೆ 18,000ಕ್ಕೂ ಮೇಲ್ಪಟ್ಟು ಜನಗಳಿಗೆ ಪಾಸ್ಟ್ ಲೈಫ್ ಥೆರಪಿಯನ್ನು ಮಾಡಿರುವಂತಹ ಜಾಗ ಅದು. ಅಲ್ಲಿಗೆ ಬಂದರೆ ಗೊತ್ತಾಗುತ್ತೆ ನಿಮಗೆ, ಏನೋ ಒಂದು ರೀತಿಯ ಆನಂದ ಆಗುತ್ತೆ, ಶಾಂತವಾಗಿರುತ್ತೆ. ಎಲ್ಲೋ ಒಂದು ನೀವು ದೂರದ ಊರಿಗೆ ಪಿಕ್ನಿಕ್ಕಿಗೆ ಹೋಗಿ ಬಂದಂತಹ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ. ಅಲ್ಲಿಯ ಫೋನ್ ನಂಬರ್ ನಿಮ್ಗೆ ಹೇಳ್ತೀನಿ, 9686693138. ಹಾಂ, ಫೋನ್ ನಂಬರ್ ಕೊಟ್ಟೆ ಅಂತ ಸುಮ್ಮನೆ ಬರೋದಲ್ಲ. ಮೊದಲು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಸಮಯವನ್ನು ಫಿಕ್ಸ್ ಮಾಡಿಕೊಂಡು ಬನ್ನಿ. ಆಗ ನೀವು ಕೂಡ ಹೆಚ್ಚಿಗೆ ಕಾಯುವ ಪ್ರಮೇಯ ಇರೋದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಔಷಧಿ ಇಲ್ಲದೆ ಡ್ರಗ್ಲೆಸ್ ಥೆರಪಿಯಿಂದ ನಾನು ಮಾಡುವಂತಹ ಯಾವುದೇ ಒಂದು ಸೊಲ್ಯೂಷನ್ ಇರ್ಬೋದು, ಅದು ಖಂಡಿತ ನಿಮಗದು ಒಳ್ಳೆಯದನ್ನು ಮಾಡ್ತಾ ಹೋಗ್ತಿರುತ್ತೆ. ಕಾರಣ ನಾವು ಮಾಡುವ ಎಲ್ಲ ವಿಷಯಗಳಲ್ಲೂ ಕೂಡ ಮೆಡಿಟೇಷನ್, ಕೆಲವೊಂದು ಆಧ್ಯಾತ್ಮಿಕ ಕ್ರಿಯೆಗಳಿಂದ ಮಾಡೋದ್ರಿಂದ ಅದನ್ನು ಮೀರಿಸುವ ಶಕ್ತಿ ಭೂಮಂಡಲದಲ್ಲಿ ಯಾವುದೂ ಇಲ್ಲ ಬಂಧುಗಳೇ. ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರುತ್ತೆ, ಎಷ್ಟೋ ಕಾಯಿಲೆಗಳಲ್ಲಿ ಕೆಲವೊಂದು ನೀಡಲ್ಗಳನ್ನು ದೇಹಕ್ಕೆ ಚುತ್ತಾರೆ, ಅದಕ್ಕೆ ಆಕ್ಯುಪ್ರೆಷರ್ ಅಂತ ಹೇಳ್ತಾರೆ. ಕೈಯಲ್ಲಿ ಪ್ರೆಸ್ ಮಾಡಿದಾಗ ನೀಡಲ್ ಆಕ್ಯುಪ್ರೆಷರ್ ಆಯಿತು, ಟಚ್ ಮಾಡಿದಾಗ ಟಚ್ ಹೀಲಿಂಗ್ ಅಂತ, ದೂರದಿಂದ ಎನರ್ಜಿ ಕೊಟ್ಟಾಗ ರೇಖಿ ಎನರ್ಜಿ, ಕಲರ್ನ ಇಮ್ಯಾಜಿನೇಷನ್ ಮಾಡಿಕೊಟ್ಟಾಗ ಪ್ರಾಣಿಕ್ ಎನರ್ಜಿ ಹೀಲಿಂಗ್, ಹಣೆಯಿಂದ ಎನರ್ಜಿ ಕೊಟ್ಟಾಗ ಡಿವೈನ್ ಹೀಲಿಂಗ್, ಹೃದಯದಿಂದ ಕೊಟ್ಟಾಗ ಕಾಸ್ಮಿಕ್ ಎನರ್ಜಿ ಹೀಲಿಂಗ್. ನಾನು ಮಾಡ್ತಾ ಇರೋದು ಕಾಸ್ಮಿಕ್ ಎನರ್ಜಿ ಹೀಲಿಂಗ್. ಯಾವುದೇ ವ್ಯಕ್ತಿ ನನ್ನ ಹತ್ರ ಬಂತು ಅಂತಂದಾಗ ಯಾವುದೋ ಅಡ್ರೆಸ್ಸು ರೆಫರೆನ್ಸ್ ತೊಗೊಂಡು ಬಂದಿದ್ದಾರೆ ಅಂತ ನಾನು ತೀರ್ಮಾನ ಖಂಡಿತ ಮಾಡೋದಿಲ್ಲ. ಯಾವುದೋ ಒಂದು ಬಾಬಾನೋ ಯಾವುದೋ ಒಂದು ದಿವ್ಯ ಶಕ್ತಿ ಅದನ್ನು ಇವರು ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ನನ್ನ ಕರ್ತವ್ಯ, ಈ ಭೂಲೋಕದಲ್ಲಿ ನಾನು ಹುಟ್ಟಿದಿಂದ ಮುಗಿಯುವ ತನಕ ಈ ಸೇವೆಯನ್ನು ಮಾಡಬೇಕು, ಇಟ್ ಈಸ್ ಮೈ ಪ್ಯಾಷನ್ ಅಂತ ನಾನು ಅಂದ್ಕೊಂಡಿರೋದ್ರಿಂದ ಯಾವುದೇ ತೊಂದರೆಯಿಂದ ಬಂದಂಥ ವ್ಯಕ್ತಿಗಳಿಗೆ ನನ್ನ ಕೈಲಾದಷ್ಟು, ನನ್ನ ಕೈಗೆ ಎಟಕುವ ಮಟ್ಟದಲ್ಲಿ ನಿಮಗೆ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಹಾಗಾಗಿ ಇವತ್ತು ಕಲರ್ಫುಲ್ ಕಂಟೆಂಟಲ್ಲಿ ನಾನು ಏನು ಕೇಳ್ತೀನಿ ಅಂತಂದರೆ,
ಇದರಿಂದ ಒಬ್ಬರಿಂದ ಒಬ್ಬರಿಗೆ ನೀವು ಶೇರ್ ಮಾಡ್ತಾ ಹೋದಾಗ ಕಲರ್ಫುಲ್ ಕಂಟೆಂಟ್ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಇದರ ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತೀರಾ. ಸಬ್ಸ್ಕ್ರೈಬ್ ಆದಾಗ ಏನಾಗುತ್ತೆ, ಒಳ್ಳೆಯ ವಿಷಯಗಳು ಆದಷ್ಟು ಬೇಗ ಬೇಗ ಜನಗಳಿಗೆ ತಲುಪಲಿ. ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದು ರಾತ್ರಿ ಮಲಗಿ ಏಳುವವರೆಗೆ ನಮ್ಮ ಜೀವನದ ಒಂದು ದಿನದ ಆಯುಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ. ಹಾಗಾಗಿ ನಾವು ಹುಟ್ಟಿದಾಗ ಒಂದು ನಮ್ಮ ಲಾಭವನ್ನು ಮಾಡ್ಕೊಳ್ಳೋದು ಆರೋಗ್ಯ ದೃಷ್ಟಿಯಿಂದ, ಹಾಗೆ ನಾವು ಪಟ್ಟಂತಹ ಅನುಕೂಲವನ್ನು ಮತ್ತೊಬ್ಬರಿಗೆ ಹಂಚುವುದು ಅದೇ ಒಂದು ಸ್ಪಿರಿಚುಯಾಲಿಟಿ. ಆ ಒಂದು ಮನಸ್ಸಲ್ಲಿಟ್ಕೊಂಡು ಈ ಕಲರ್ಫುಲ್ ಕಂಟೆಂಟ್ ಚಾನೆಲ್ಗಳನ್ನು ನೋಡ್ತಿರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಬೇರೆಯವ್ರನ್ನ ಮಾಡಿದಾಗ ಈ ವಿಷಯ ಸಮಸ್ತರಿಗೂ ತಲುಪಿ ಎಲ್ಲ ರೀತಿಯ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ.